ಅಲ್ಲ, ನನಗೆ ನನ್ನ ಫ್ರೆಂಡ್ ಒಂದು ವಿಷಯ ಹೇಳಿದ ಮಾರೆ. ಎಂತ ಅಂದ್ರೆ, ಯಾವುದೇ ಕಾರಣಕ್ಕೆ ಸಹ ನಿನ್ನ ವಿಡಿಯೋನ ಶೇರ್ ಮಾಡಬೇಡ ಅಂತ. ನಾನು ಶಿಸುದು ಯಾಕೆ ಮಾರೆ ಶೇರ್ ಮಾಡಬಾರ್ದು ಅಂತ. ಅವಾಗ ಅವ ಎಕ್ಸ್ಪ್ಲೇನ್ ಮಾಡಿದ, ನನಗೆ ಇಂಟ್ರೆಸ್ಟ್ ಇಲ್ದಿರೋ ಟಾಪಿಕ್ ನೀನು ಕಳಿಸಿದ್ರೆ ನಾನು ನೋಡ್ತೇನಾ? ಇಲ್ಲ. ಅವಾಗ ಆಲ್ಗೋರಿದಮ್ ಆಟೋಮೆಟಿಕಲಿ ನಿನ್ನ ವಿಡಿಯೋನ ಕೆಳಗಾಗ್ತದೆ ಅಂತ ಹೇಳಿದ. ಅವಾಗ ನಾ ಸಹ ಯೋಚಿಸಿದೆ, ಕರೆಕ್ಟ್ ಅಲ್ಲ ಅಂತ. ಯಾಕೆ ಅಂದರೆ, ನನ್ನದೊಂದು ವಿಡಿಯೋ ಮಾರೆ, ನಾನು ಯಾರಿಗೆ ಸಹ ಶೇರ್ ಮಾಡಲಿಲ್ಲ, ಜಸ್ಟ್ ಪೋಸ್ಟ್ ಮಾಡಿದ್ದೆ. 3K ಅರೌಂಡ್ ವ್ಯೂಸ್ ಬಂತು. ಅದರಲ್ಲಿ ನನಗೆ ಅಪ್ರಾಕ್ಸಿಮೇಟ್ಲಿ 40 to 45 ಜನ ಸಬ್ಸ್ಕ್ರೈಬ್ ಮಾಡಿದ್ರು. ಅದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ರೀಸನ್ ಎಂತಂದರೆ, ಆ ವಿಡಿಯೋ ಆಟೋಮೆಟಿಕಲಿ ಯಾರು ವ್ಲಾಗ್ಸ್ ನೋಡ್ತಾರಲ್ಲ ಅವರಿಗೆ ರೀಚ್ ಆಗಿದೆ ಅಂತ. ಆವಾಗ ಆಟೋಮೆಟಿಕಲಿ ಅದು ರೀಚ್ ಹೋಗ್ತದೆ. ನಾವು ಇಂಟ್ರೆಸ್ಟ್ ಇಲ್ಲದೆ ಇರೋ ಪರ್ಸನಿಗೆ ನಾವು ಕಳಿಸಿದ್ರೆ ಉಂಟಲ್ಲ, ಅವ್ರು ನೋಡೋದಿಲ್ಲ ಮಾರೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಸಹ ನಿಮ್ಮ ವೀಡಿಯೋಸನ್ನು ಶೇರ್ ಮಾಡಲಿಕ್ಕೆ ಅಂತೂ ಮಾಡಬೇಡಿ ಆಯಿತಾ, ಶೇರ್ ಮಾಡಲೇಬೇಡಿ. ಮತ್ತು ಇನ್ನೊಂದು, ಕನ್ಸಿಸ್ಟೆನ್ಸ್, ತುಂಬ ಕನ್ಸಿಸ್ಟೆನ್ಸ್ ಆಗಿರಿ. ಆ, ವಾರದಲ್ಲಿ ಮಿನಿಮಮ್ 2 ವಿಡಿಯೋ ಹಾಕುವಷ್ಟು ಕನ್ಸಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅದು ತುಂಬ ಕಷ್ಟ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೂ ಈಗ ಟೈಮ್ ಇಲ್ಲ, ಆದರೂ ನಾನು ಡೈಲಿ ವ್ಲಾಗ್ಸ್ ಮಾಡ್ತಿದ್ದೇನೆ ಆಯಿತಾ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೈಲಿ ವ್ಲಾಗ್ಸ್, ನನ್ನ ಚಾನೆಲ್ ಉಂಟು, ಅದಕ್ಕೆ ಸಬ್ಸ್ಕ್ರೈಬ್ ಒಂದು ಮಾಡಿ. ನಾ ಕೇಳ್ತಿರೋ ರೀಸನ್ ಬಂದು, ಇಂಟ್ರೆಸ್ಟ್ ಇರುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಸಿ ಯು, ಬಾಯ್. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ, ಯಾರ ಹತ್ರ ಯೂಟ್ಯೂಬ್ ಚಾನೆಲ್ ಉಂಟು ಅವರಿಗೆ ಆಯಿತಾ. ಬಾಯ್.